ಧನುಷ್ ಅವರು ಈಗ ಆಲ್ರೆಡಿ ಫಸ್ಟ್ ಫೈನಲಿಸ್ಟ್ ಆಗಿದ್ದಾರೆ. ಸೊ ಟಿಕೆಟ್ ಟಾಪ್ 6 ಪ್ಲೇಸ್ ಗಳಲ್ಲಿ ಒಂದು ಪ್ಲೇಸ್ ಆಲ್ರೆಡಿ ಭರ್ತಿಯಾಗಿದೆ. ಮಿಕ್ಕಿರೋ 5 ಸ್ಥಾನಗಳಿಗೆ ಇವಾಗ ಟಾಸ್ಕ್ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇ ರೌಂಡ್ ನ ಗೇಮ್ ನಲ್ಲಿ ಧ್ರುವಂತಿದ್ರು ಗಿಲ್ಲಿ ಸೋತು ಫೈನಲಿಸ್ಟ್ ಆಟದಿಂದ ಹೊರಗುಳಿದಿದ್ದಾರೆ. ಇವಾಗ ಮಿಕ್ಕಂತ ಸ್ಪರ್ಧಿಗಳಿಗೆ 2 ಟೀಮ್ ರಚನೆ ಮಾಡೋಕೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಮೇಲ್ ಕಂಟೆಸ್ಟೆಂಟ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಧನುಷ್ ಅವರು ಡೈರೆಕ್ಟ್ ಆಗಿ ಗೆದ್ಬಿಟ್ಟು ಹೋದ್ರೆ, ಮತ್ತೊಂದು ಕಡೆ ಗಿಲ್ಲಿ ಸೋತ್ಬಿಟ್ಟು ಹೋಗಿದ್ದಾರೆ. ಇನ್ನು ಮನೇಲಿ ಉಳ್ಕೊಳ್ಳೋದೇ 6 ಜನ. ಉಳ್ಕೊಂಡಿರೋ ಈ 6 ಜನಗಳಲ್ಲಿ 2 ಟೀಮ್ ಮಾಡ್ಬೇಕಂದ್ರೆ 3 ಜನ ಈ ಕಡೆ 3 ಜನ. ರಾಶಿಕ್ ಅವರು ಟೀಮ್ ರಚನೆ ಮಾಡಕ್ ಹೋಗ್ತವ್ರೆ. ಈ ಮಧ್ಯದಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ, ನಂಗೆ ರಘು ಅವ್ರ ಜೊತೆ ಬಾಂಡಿಂಗ್ ಇದೆ, ನಿಮ್ ಜೊತೆ ಅಷ್ಟಾಗಿಲ್ಲ, ಹಂಗೆ ಅಂತ ಹೇಳ್ತಾವ್ರೆ. ಅದಕ್ಕೆ ರಾಶಿಕ್ ಅವ್ರು ಹೇಳ್ತಾರೆ, ನೀನು ಬೇಕಂತಾನೆ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೆ, ಅವ್ರ ಜೊತೆ ಅಂತದ್ ಏನ್ ಕನೆಕ್ಷನ್ ಇದೆ ನಿನ್ಗೆ ಅಂತ ಹೇಳ್ತಾರೆ. ಟಾಸ್ಕ್ ಕೊಟ್ಟಾಗ ಟಾಸ್ಕ್ ಮಾಡ್ಬೇಕು, ಯಾರ ಜೊತೆ ಆದ್ರೂ ಸೇರ್ಕೊಂಡು ಚೆನ್ನಾಗಿ ಆಡ್ಬೇಕು ಅಷ್ಟೇ. ಇದಕ್ಕೆ ಒಗ್ಗರಣೆ ಹಾಕಕ್ಕೆ ಸೋತಿರೋ ಗಿಲ್ಲಿನೂ ಮಧ್ಯದಲ್ಲಿ ಬರ್ತಾವನೆ ರಕ್ಷಿತಾಗ್ ಸಪೋರ್ಟ್ ಮಾಡಕ್ಕೆ. ಅಲ್ಲಿ ಟೀಮ್ ರಚನೆ ಮಾಡ್ತಾವ್ರೆ, ಇವನು ಅದನ್ನು ಹಾಳು ಮಾಡಕ್ ಬರ್ತಾವನೆ. ಅದಕ್ಕೆ ರಾಶಿಕ್ ಅವರು ಸರಿಯಾಗಿ ಬೈತಾವ್ರೆ ಗಿಲ್ಲಿಗೆ. ಸೊ ಆ 3 ಜನ ಇರೋ ಮೊದಲನೇ ಟೀಮ್ ಯಾವ್ದು ಅಂತ ನೋಡೋದಾದ್ರೆ ಅಶ್ವಿನಿ, ಕಾವ್ಯ ಹಾಗೆ ಧ್ರುವಂತ್ ಅವರು. ಇನ್ನು ಆ 2ನೇ ಟೀಮ್ ಯಾವ್ದು ಅಂತ ನೋಡೋದಾದ್ರೆ ರಘು, ರಕ್ಷಿತಾ ಹಾಗೆ ರಾಶಿಕ್ ಅವರು. ಸೊ ಇದಾಗಿತ್ತು ಸೆಕೆಂಡ್ ಪ್ರೋಮೋ ಡಿಸ್ಕಷನ್. ಈ ವಿಡಿಯೋ ಅಷ್ಟಾಗಿರೋ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.